ಅಪಪ್ರಚಾರ ಅನ್ನೋದಕ್ಕಿಂತ ಇದು ಇನ್ನೂ ಪ್ರಚಾರ ಜಾಸ್ತಿ ಆಗಿದೆ. ಧರ್ಮಸ್ಥಳಕ್ಕೆ ಇನ್ನೂ ಜಾಸ್ತಿ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸತ್ಯಮೇವ ಜಯತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನಂಬಿಕೆಯಿಂದ ಧರ್ಮಸ್ಥಳದ ನಂಬಿಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಂತ ಹೇಳಕ್ಕಷ್ಟೇ ಇಷ್ಟಪಡಲ್ಲ. ಯಾಕೆಂದ್ರೆ ಕೇವಲ ಹಿಂದೂಗಳಲ್ಲ, ಎಲ್ಲ ಒಂದು ಧರ್ಮದ ಭಕ್ತಾದಿಗಳು ಕೂಡ ಧರ್ಮಸ್ಥಳಕ್ಕೆ ಇದ್ದಾರೆ. ಇಂತಹ ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಕಲಿ ಹೋರಾಟಗಾರರು ಎರಡ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡಿ ಧರ್ಮಸ್ಥಳಕ್ಕೆ ಜನನೇ ಬರ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಪಪ್ರಚಾರವನ್ನ ಸೃಷ್ಟಿ ಮಾಡಿದ್ರು. ಕಡೆಗೂ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯೇ ಅವರ ತಪ್ಪಿಗೆ ಶಿಕ್ಷೆಯನ್ನ ಕೊಟ್ಟಿದೆ. ಸತ್ಯ ಏನು ಅಂತ ಹೇಳಿ ಜನರ ಮುಂದೆ ಇಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈಗ ಯಾರು ಈ ನಕಲಿ ಹೋರಾಟಗಾರರು ಕತೆಗಳನ್ನ ಸೃಷ್ಟಿ ಮಾಡಿದ್ರಲ್ಲ, ಅವರಿಗೆ ತಕ್ಕ ಪಾಠ ಆಗ್ತಿದೆ. ಈಗ ನಿಮ್ಮ ನ್ಯಾಷನಲ್ ಟಿವಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದೆ. ನೋಡ್ತಾ ಇರ್ಬೋದು ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂತಹ ಒಂದು ಭಕ್ತ ಸಾಗರ ಹರಿದು ಬರ್ತಾ ಇದೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಈ ಇಶ್ಯೂಸ್ಗಳೆಲ್ಲ ಕೇಳಿ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಭಕ್ತರ ಮನಸ್ಸಿಗೆ ವೀರೇಂದ್ರ ಹೆಗ್ಡೆ ಅವರಿಗೆ ಯಾವ ರೀತಿಯ ಘಾಸಿ ಆಗಿತ್ತಲ್ಲ, ಅದಕ್ಕಿಂತ ಹೆಚ್ಚಿನ ಘಾಸಿ ಭಕ್ತರಿಗೆ ಆಗಿತ್ತು. ಎಲ್ಲೋ ಒಂದ್ ಕಡೆ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನುವಂಥ ನರೇಷನ್ಸ್ಗಳನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ದೃಶ್ಯದಲ್ಲಿ ನೋಡಿ ಯಾವ ರೀತಿಯಾಗಿದ್ದಾರೆ ಭಕ್ತರ ಸಂಖ್ಯೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ಯಾರು ಆ ಬುರ್ಡೆ ದೂರುದಾರ ಏನಿದ್ದ ಆತ ಬಿಡ್ತಿರೋದೆಲ್ಲನೂ ಕೂಡ ಬುರ್ಡೆ ಅಂತ ಗೊತ್ತಾಯ್ತು. ಆತನೇ ಸತ್ಯವನ್ನು ಒಪ್ಪಿಕೊಂಡ. ಅದಾದ ಬಳಿಕ ಈ ಅನನ್ಯ ಭಟ್ ಅನ್ನುವಂಥ ಕಥೆಯನ್ನ ಸೃಷ್ಟಿ ಮಾಡಿದ್ರಲ್ಲ ಒಂದು ಸುಜಾತಾ ಭಟ್, ಸೊ ಆಕೆಯು ಕೂಡ ನನ್ನಿಂದ ಬಲವಂತವಾಗಿ ಈ ರೀತಿಯಾಗಿ ಹೇಳಿಸಲಾಯಿತು ಅಂತ ಹೇಳಿದ್ರಲ್ಲ. ಅದಾದ ಬಳಿಕ ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ, ಸುದ್ದಿಯನ್ನು ಮಾಡಿದಂಥ ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೂ ಕೂಡ ಗೊತ್ತಾಯಿತು ಇದರ ಹಿಂದೆ ಇರುವಂಥ ದೊಡ್ಡ ಷಡ್ಯಂತ್ರ ಅಂತ ಹೇಳಿ. ಇವೆಲ್ಲವೂ ಕೂಡ ಯಾವಾಗ ವರದಿಗಳು ಪ್ರಸಾರ ಆಯ್ತಲ್ಲ, ನಿಜವಾಗ್ಲೂ ಕೂಡ ಧರ್ಮಸ್ಥಳದ ಭಕ್ತರಿಗೆ ಬಹಳಷ್ಟು ಖುಷಿ ಆಯಿತು. ಅದೇ ರೀತಿಯಾಗಿ ಭಕ್ತರು ಕೂಡ ಧರ್ಮಸ್ಥಳಕ್ಕೆ ಈ ಘಟನೆ ಆದ ಬಳಿಕ, ಈ ಸತ್ಯ ಹೊರಬಂದ ಬಳಿಕ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ ಅಂತ. ನಾವೀಗ ಶೂಟ್ ಮಾಡ್ತಿರುವಂಥ ಸಮಯ 10:30. ಈಗ ಆದರೆ ಬೆಳಗ್ಗೆ 7 ಗಂಟೆ 8 ಗಂಟೆ 6 ಗಂಟೆ ಟೈಮಲ್ಲಿ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಈಗ ನಿಜವಾಗ್ಲೂ ಕೂಡ ಅವರು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ ಏನಿದೆಯಲ್ಲ, ಅದನ್ನ ಆ ದೇವರೇ ಒಂದು ಕಾಪಾಡಿದ್ದಾರೆ. ಹೀಗಾಗಿ ಭಕ್ತ ಸಾಗರ ಕೂಡ ಬರ್ತಾ ಇದೆ. ಒಂದಷ್ಟು ಜನ ಭಕ್ತರು ಕೂಡ ಬಂದಿದ್ದಾರೆ. ಮಾತನಾಡ್ಸೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿರತ್ತ? ನಂದು ಪ್ರಶಾಂತ್ ಮೂರ್ತಿ ಅಂತ, ನಂದು ರಾಯಚೂರು ಸರ್. ನಂದು ಹೌದು, ರಾಯಚೂರಿಂದ ಬಂದಿದ್ದೀವಿ. ಓಕೆ ಸರ್, ಈಗ ನೋಡ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ಈ ಷಡ್ಯಂತ್ರಗಳು ಎಲ್ಲವೂ ಕೂಡ ಇವಾಗ ತೆರೆ ಬಿದ್ದಿದೆ. ಅದಕ್ಕೆ ಈಗ ಅಂತ ಯಾರು ಷಡ್ಯಂತ್ರ ಅವ್ರಿಗೆಲ್ಲರೂ ಕೂಡ ಈಗ ಶಿಕ್ಷೆ ಆಗುವಂತ ಸಮಯ ಬಂದಿದೆ. ತಾವು ಧರ್ಮಸ್ಥಳದ ಭಕ್ತರಾಗಿ ಏನ್ ಹೇಳ್ತೀರಿ ಸರ್? ಸರ್, ಇದು ಒಂದು ಅಪಪ್ರಚಾರ ಅಂತ ಶುದ್ಧವಾಗಿ ಕಾಣಿಸ್ತಾ ಇದೆ. ಸರ್ಕಾರ ಇದ್ರ ಯಾವಾಗ ಒಂದು ದೂರು ಕೊಟ್ಟರು, ಆ ದೂರಿನ ಮೇಲೇನೆ, ದೂರು ಕೊಟ್ಟವ್ರ ಮೇಲೇನೆ ಒಂದು ತನಿಖೆ ಮಾಡಬೇಕಾಗಿತ್ತು. ಇದು ಅಪಪ್ರಚಾರ ಇದೆ, ಇದ್ರ ಬಗ್ಗೆ ಏನೋ ಇದೆ ಅಂತ. ಅದು ಬಿಟ್ಬಿಟ್ಟು ಕೇವಲ ಇದನ್ನ SITಗೆ ಕೊಟ್ಟು ಇನ್ನೂ ಒಂದಿಷ್ಟು ಆಳವಾಗಿ ಇದನ್ನ ತನಿಖೆ ಮಾಡಿ ಈ ಸತ್ಯಾಸತ್ಯತೆ ಬಗ್ಗೆ ಇನ್ನೂ ಜನರಿಗೆ ಇದ್ರ ಬಗ್ಗೆ ಇನ್ನೂ ಕುಲಂಕುಷವಾಗಿ ಗೊತ್ತಾಯ್ತು. ಸೊ ಇದರಿಂದ ಅಪಪ್ರಚಾರ ಅನ್ನೋದಕ್ಕಿಂತ ಇದು ಇನ್ನೂ ಪ್ರಚಾರ ಜಾಸ್ತಿ ಆಯಿತು. ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಜನರಿಗೆ ಇನ್ನೂ ಅಪಾರವಾದ ನಂಬಿಕೆ ಬಂತು. ಇಲ್ಲಿ ಏನು ಇರುವುದಿಲ್ಲ ಅನ್ನೋದು ಸ್ವಚ್ಛವಾಗಿ ಸರ್ಕಾರನೇ ಒಂದು ಕ್ಲೀನ್ ಚೀಟ್ ಕೊಟ್ಟಂಗೆ, ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಆಯ್ತು. ಇವಾಗ ಇನ್ನ ಧರ್ಮಸ್ಥಳ ಬರುವಂತ ಭಕ್ತಾದಿಗಳ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತಿದ್ರು, ಬಟ್ ನಿಮ್ಗೆ ಹಂಗ ಅನಿಸ್ತಿದ್ಯಾ? ಇಲ್ಲ, ಧರ್ಮಸ್ಥಳಕ್ಕೆ ಇನ್ನೂ ಜಾಸ್ತಿ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸೊ ಇಲ್ಲಿ ಇದ್ರ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ಏನು ನಂಬಿಕೆ ಇತ್ತು, ಆ ನಂಬಿಕೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಭಾವನೆ. ಸೊ ಜನರೆಲ್ಲರೂ ತುಂಬಾ ಜನ ಬರ್ತಾ ಇದ್ದಾರೆ. ಇವಾಗ ನಮಗೆ ಮುಂಚೆಕ್ಕಿಂತ ಈಗ ಇನ್ನು ಭಕ್ತಾದಿಗಳ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆ ಕಿಡಿಗೇಡಿಗಳು ಮಾಡ್ತಿದ್ರಲ್ಲ ಆರೋಪ, ಸೊ ಆ ರೀತಿಯಾದಂಥ ಆರೋಪಗಳನ್ನ ಗಮನಿಸಿದಾಗ ಇಲ್ಲಿ ಆ ರೀತಿಯಾದಂಥ ವಾತಾವರಣ ಇದೆ ಅಂತ ಅನ್ಸುತ್ತಾ ಸರ್? ಸರ್, ಇಲ್ಲಿ ಯಾವುದು ಖಂಡಿತವಾಗಿಲ್ಲ. ಯಾರೋ ಒಂದು 2-3 ಸುಳ್ಳು ಆರೋಪ ಮಾಡಿದಕ್ಕೆ ಸರ್ಕಾರ ಮತ್ತೆ ಕೆಲವೊಂದು ಷಡ್ಯಂತ್ರ ಜನಗಳು ಅವ್ರಿಗೆ ಸಪೋರ್ಟ್ ಕೊಟ್ಟರು. ಯಾರು ಒಂದು ಸುಳ್ಳು ಆ ಸುಳ್ಳಿಗೆ ಅದು ಒಂದು ಸ್ವಲ್ಪ ದಿನ ಮಾತ್ರ ಇರುತ್ತೆ. ಸತ್ಯ ಯಾವಾಗಲೂ ಸತ್ಯಮೇವ ಜಯತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಧರ್ಮ ಮತ್ತು ಸತ್ಯ ಅನ್ನೋದಕ್ಕೆ ಇದೇ ಒಂದು. ಸೊ ಸನಾತನ ಧರ್ಮ ಯಾಕೆ ನಮ್ಗೆ ಇಷ್ಟೊಂದು ಪಾಪ್ಯುಲಾರಿಟಿ ಆಗಿದೆ, ಯಾಕೆ ಇಷ್ಟೊಂದು ನಮಗೆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ಇಲ್ಲಿ ಸತ್ಯವನ್ನು ಕಾಣಿಸ್ತಾ ಇದೆ ನಮಗೆ. ಸೊ ಅದಕ್ಕಾಗಿ ಆ ಸುಳ್ಳಿಗೆ ಅಂಥದ್ದು ಬೆಲೆ ಇಲ್ಲ ಅಂತ ನನಗೆ ಅಭಿಪ್ರಾಯ.